ಸರ್, ಈ ಕೃಷಿ ಕೆಲಸಗಳ ಜೊತೆಗೆ ನೀವು ಒಂದಿಷ್ಟು ಸಾಮಾಜಿಕ ಕಳಕಳಿಯನ್ನು ಮೆರೆದು ಇತ್ತೀಚೆಗೆ ಒಂದಷ್ಟು ಏನು ಗ್ಯಾಸ್ ಸಿಲಿಂಡರ್ ಅಭಾವ ಆದಾಗ ಒಂದಷ್ಟು ಆಟೋ ಡ್ರೈವರ್ಸ್ಗಳನ್ನ ಕರೆದು ಫುಡ್ ಕಿಟ್ ಅನ್ನ ಕೊಟ್ರಿ ನೂರಾರು ಸಂಖ್ಯೆಯಲ್ಲಿ. ಯಾವತ್ತು ಕೊರೋನಾ ಟೈಮ್ನಲ್ಲೇ ನನ್ನ ತಾಯಿಯವರೇ ಮೊದಲನೇ ಹೆಜ್ಜೆ ಇಟ್ಟು ನಾವು ಹೋಗಿ ರೇಷನ್ ಕಿಟ್ ಕೊಡೋಣ ಅಂತ ಹೇಳ್ಬಿಟ್ಟು ರೇಷನ್ ಅಂಗಡಿ ಗುಡೌನ್ನಲ್ಲೇ ಕೂತ್ಕೊಂಡು ಎಲ್ಲ ನಾವು ಅದನ್ನ ಡಿವೈಡ್ ಮಾಡಿ ಹೆಚ್ಚು ಕಡಿಮೆ 1.5 ಲಕ್ಷ 2 ಲಕ್ಷ ರೂಪಾಯಿವರೆಗೂ ರೇಷನ್ ನ ಮೂವ್ ಮಾಡಿದ್ವಿ. ಸೊ 2ನೇ ಬಾರಿ ಕೊರೋನಾ ಆದಾಗ್ಲೂ ಕೂಡ ಅದೇ ತರನೇ ನನ್ನ ತಾಯಿಯವರು ಧೈರ್ಯವಾಗಿ ಮಾಡಿದ್ರು. ಆ ಅಭ್ಯಾಸನೇ ನಮ್ಗೆ ಆಗಿತ್ತು. ಈಗ ಗ್ಯಾಸ್ ಸಿಲಿಂಡರ್ ಅಭಾವ ಆಯ್ತು. ಸೊ ಆ ಪರಿಸ್ಥಿತಿ ತುಂಬಾ ಹೀನಾಯವಾಗಿತ್ತು. ನೀವು ಟಿವಿನಲ್ಲಿ ಎಲ್ಲಿ ನೋಡಿದ್ರು ಪಾಪ ಆಟೋ ಚಾಲಕರದೇ ನೋವು, ಹಿಂಸೆ. ಪಾಪ ಅವ್ರಿಗೆ ಇದಿಲ್ಲ ಅದಿಲ್ಲ, ನಮ್ಗೆ ಊಟಕ್ಕಿಲ್ಲ ಲಾಸ್ಟಲ್ಲಿ ಅಂತ ಹೇಳುವಾಗ ಭಾರಿ ನೋವಾಗುತ್ತೆ. ಅಲ್ಲ, ಈ ಡ್ರೋನ್ ಅಲ್ಲಿ ನೀರ್ ಹಾಕ್ಸ್ಬೇಕು ಅಂತ ಯಾಕೆ ಅನ್ಸಿದ್ದು ನಿಮ್ಗೆ? ಇಲ್ಲ, ಅಟ್ಲೀಸ್ಟ್ ಅದು ಕವರ್ ಆಗತ್ತೆ ಒಂದಷ್ಟು ಏರಿಯಾ. ಅದ್ರ ಮೇಲೆ ಈಗ ಈ ಮಳೆ ಇದೆಯಲ್ಲ, ಮುಂಗಾರು ಮಳೆ ಸಿಂಪಡಿಸಿದ್ರು ಕೂಡ ಜೀವ ಬಂದ್ಬಿಡುತ್ತೆ ಅವಕ್ಕೆ. ಮೊನ್ನೆ ನೀವೇ ಪೈಪ್ ಇಟ್ಕೊಂಡು ನೀರ್ ಬಿಡ್ತಾ ಇದ್ರಿ. ತಿರುಗಿ ಈಗ ಸಾಲಲ್ಲಾದ್ರೆ ನಾವು ಪೈಪ್ ಇಟ್ಕೊಂಡು ನೀರ್ ಬಿಡ್ತೀವಿ. ಜನರೇಟರ್ ಡೀಸೆಲ್ ತರಿಸ್ಬಿಟ್ಟಿದೀನಿ ನಾನು, ಹಾಕ್ಬಿಟ್ಟು ನೀರ್ ಬಿಡೋಣ ಅಂತಾನೆ ಆ ಯೋಜನೆ ಇಟ್ಕೊಂಡೇನೆ ನಾವು ಮಾಡ್ತಾ ಇರೋದು. ಅಲ್ಲ, ಈ ಡ್ರೋನ್ ಅಲ್ಲಿ ನೀರ್ ಬಿಡೋದಕ್ಕೂ ನೀವು ಪೈಪ್ ಅಲ್ಲಿ ನೀರ್ ಬಿಡೋದಕ್ಕೆ ಏನ್ ವ್ಯತ್ಯಾಸ? ಪೈಪ್ ಅಲ್ಲಿ ನೀರ್ ಬಿಡೋದಕ್ಕೂ ಅಂದ್ರೆ ಪೈಪ್ ಅಲ್ಲಿ ಗ್ರೌಂಡ್ ಲೆವೆಲ್ ಭೂಮಿ ಇದೆಯಲ್ಲ, ಆ ಬೇರಿಗೆ ಒಂದ್ ಸ್ವಲ್ಪ ಶಕ್ತಿ ಸಿಗುತ್ತೆ. ಆ ಬೇರ್ ತಾನೆ ನಿಮ್ಗೆ ಗಿಡನು ಮತ್ತೆ ಹೂನ ಹಿಡ್ಕೊಡುವಂತದ್ದು. ಆಮೇಲೆ ಇದರಲ್ಲಿ ತೊಗರಿ ಗಿಡ ಇದೆ, ಸ್ವಲ್ಪ ಲಾಂಗ್ ಲೈಫ್, ನಿಧಾನವಾಗಿ ಅದಕ್ಕೆ ತೊಗರಿ ಬರೋದು. ಸೊ ಅಲ್ಲಿವರೆಗೂ ಅದಕ್ಕೆ ಬುಡಕ್ ನೀರ್ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕಾದ್ರೂ ನಾವು ಹಿಡಿಯೋಣ. ಇದು ಅವರೇ ಗಿಡಕ್ಕೆ ಹೆಲ್ಪ್ ಆಗುತ್ತೆ ಡ್ರೋನ್. ಹೌದು. ಈ ನೀವು ನೀರೆಲ್ಲ ಬಿಡೋದು ನೋಡಿ ಈ ಜಮೀನ್ ಅವ್ರು ಯಾವ ರೀತಿ ಇತ್ತು ಪ್ರತಿಕ್ರಿಯೆ? ಅವ್ರಿಗೆ ತುಂಬಾ ಸಂತೋಷ. ಅವರಿಗೆ ಡೌಟ್ ಇದೆ, ಇದು ಹೇಗೆ ಸಾಧ್ಯ ಅಂತ. ಸಾಧ್ಯ ಕಣಯ್ಯ ಅಂತ ಹೇಳ್ತೀನಿ. 1-2 ಗಿಡ ನಿನ್ಗೆ ಮುರಿದೋದ್ರೂ ಪರವಾಗಿಲ್ಲ, ಉಳಿದಿದ್ ಗಿಡ ಇದ್ ಮಾಡಿ, ಇಲ್ಲ ದನಕ್ ಮೇಯಿಸ್ತಿರಲ್ಲ, ಅದು ನ್ಯಾಯನಾ ನಿಮ್ಗೆ? ಅದನ್ನೇ ಕೇಳ್ತಾ ಇದ್ದೀನಿ. ದೇಶದ GDP ಹೊಡ್ತಾ ಬೆಳೆದ ಅಲ್ಲೇನೆ ಅಪ್ಪಾಜಿ. ಇವಾಗ ನೀವ್ ಹಂಗೆ ತಗೊಳ್ಳಿ, ಈಗ ಈ ಬೆಳೆಗಳೆಲ್ಲ ಈಗ ಮುಂಗಾರು ಮಳೆಯಿಂದ ಬೆಳೆ ಕಮ್ಮಿ ಆಯ್ತು, ರೈತ ಹೊಲನೆಲ್ಲ ಮೇಯಿಸ್ಬಿಟ್ಟ. ಈಗ ಇದೇ ಅವರೇಕಾಯಿ ಬಂದು 150-200 ರೂಪಾಯಿ ಆಗಿದ್ರಲ್ಲಿ ಆಶ್ಚರ್ಯ ಇಲ್ಲ. ಇದೇ ಅಲಸಂಡೆ ಜಾಸ್ತಿ 150-200 ರೂಪಾಯಿ ಆಗಿದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಸೊ ಅಲ್ಲಿ ಇನ್ಫ್ಲೇಷನ್ ಏರ್ತಾ ಜನಗಳ ಆದಾಯ ಕಮ್ಮಿ ಇರುತ್ತೆ, ಸಂಬಳ ಅದೇನೆ, ಆದ್ರೆ ಇಲ್ಲಿ ಖರ್ಚು ಜಾಸ್ತಿ ಆಗತ್ತೆ. ಈ ಖರ್ಚು ಜಾಸ್ತಿ ಆದ ಬ್ಯಾಲೆನ್ಸ್ ಮಾಡಕ್ ಆಗ್ದಿರ ಕಷ್ಟ ಪಡ್ತಾ ಇರ್ತಾರೆ. ದೇಶ ಬಂದು ಒಂದು ಅಧಪತನಕ್ಕೆ ಸ್ಲೋ ಆಗಿ ಇಳಿದ್ ಬಿಡ್ತದೆ. ನಾವು ಇದೆಲ್ಲಾನು ನಮ್ ನಿಗದಲ್ಲಿ ಇರ್ಬೇಕು. ನಾವು ಒಬ್ಬ ಭಾರತೀಯನಾಗಿ ಮಾತ್ರ ಅಲ್ಲ, ಒಬ್ಬ ಅರ್ಥಶಾಸ್ತ್ರ ತಜ್ಞನಾಗಿ ಆದ್ರೂ ನಾವು ತಲೆನಲ್ಲಿ ಯೋಚನೆ ಮಾಡ್ಕೊಂಡು ಜೀವನ ಮಾಡ್ತೀವಿ. ನೀವು ಕಂಪ್ಲೀಟ್ ಆಗಿ ನೆಮ್ಮದಿಯಿಂದ ನಿದ್ದೆ ಮಾಡಿರೋದು ಉಂಟಾ? ಯಾಕಂತ ಹೇಳಿದ್ರೆ ನಾಳೆ ಏನ್ ಮಾಡ್ಬೇಕು, ನಾಳೆ ಯಾವ ಸಾಮಾಜಿಕ ಕೆಲಸಗಳನ್ನ ಮಾಡ್ಬೇಕು, ನಾಳೆ ಯಾರಿಗೆ ಉಪಕಾರ ಮಾಡ್ಬೇಕು ಎನ್ನುವಂಥದ್ದು ಆಲೋಚನೆ ಎಲ್ಲ ಮಲಗ್ತೀರಾ? ಹೌದೌದು, ಮಲಗ್ತಾ ನಾನು ನೋಡ್ತಾನೆ ಇರ್ತೀನಿ ಏನ್ ಮಾಡ್ಬೋದು, ಏನ್ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಕೈಯಿಂದ ನಾನು ಸನಿಕೆ ತಗೊಂಡು ನೀರ್ ಕಟ್ಟಿ ಎಲ್ಲ ಅಭ್ಯಾಸ ಇರೋಣ. 10 ವರ್ಷದಲ್ಲಿ ನನ್ನ ತಾಯಿಯವರು ಟಾರ್ಚ್ ಹಿಡ್ಕೊಂಡು ನೀರ್ ಹರ್ಸಕ್ ಬಿಡೋರು ನನ್ನ ತಮಿಳ್ನಾಡಿನಲ್ಲಿ. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಚಿರತೆ ಓಡಾಡೋ ಟೈಮ್ನಲ್ಲಿ ರಾತ್ರಿ ಟಾರ್ಚ್ ಹಿಡ್ಕೊಂಡು ನೀರ್ ಕಟ್ಟಿದ್ದೀನಿ ನಾನು. ಹೌದಾ? ಬರೀ 1 ಇಂಚ್ ನೀರ್ ಇತ್ತು ಅವಾಗ ತೋಟದಲ್ಲಿ. 1 ಇಂಚ್ ನೀರ್ನ ಎಷ್ಟು ಮಂಡಿ ಹಾಕೊಂಡು ನೀರ್ ಕಟ್ಟಿದ್ದೀನಿ ನಾನು. ನನ್ನ ಲೈಫಲ್ಲಿ ನಾನು ಮರೆಯಲ್ಲ, ನನ್ನ ತಾಯಿಯವ್ರನ್ನ ನಾನು ಮರೆಯಲ್ಲ. ನಾ ಅಂತ ತಾಯಿಗೆ ಮತ್ತೊಂದೇ 100 ಕೋಟಿ ನಮನಗಳೇ, 100 ಕೋಟಿ ನಮನಗಳು ಅಮ್ಮನಿಗೆ. ಯಾವತ್ತು ಮಗ ಅಂತ ನಾನು ಮುದ್ಸಿಲ್ಲ ಅವರು, ಆದ್ರೆ ನಾನು ಅವ್ರ ಮುದ್ದಿನ ಮಗನೇ. ಅದು ದೊಡ್ಡ ವಿಷಯ. ಕರ್ತವ್ಯದಲ್ಲೇ ನನ್ನನ್ನು ಇಳಿಸ್ಬಿಟ್ರು ಅವರು.